ಕಾಕ್ರೋಚ್ ಒಡೆಯನಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಹೆಣ್ಣು ಕೊಡಲು ನಾ ಮುಂದೆ ತಾ ಮುಂದೆ. ಹಾಗಾದ್ರೆ ಈ ಅಭಿಜಿತ್ ದೀಪ್ಗೆ ಯಾರು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕಾಕ್ರೋಚ್ ಜನತಾ ಪಾರ್ಟಿ ಈ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಿರುವಂತಹ ಸುದ್ದಿ ಅಥವಾ ಸದ್ದು ಇದೆಯಲ್ಲ, ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಿದೆ. ಸಿಜೆಪಿ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ, ಈ ಪಕ್ಷ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹದ್ದು. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ವಿಡಂಬನಾತ್ಮಕವಾಗಿ ಹುಟ್ಟಿದಂತಹ ಸಿಜೆಪಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯುವಲ್ಲಿ ಯಶಸ್ವಿಯಾಗಿರುವಂತಹದ್ದು. ಸುಮಾರು 35 ದಿನಗಳ ಕಾಲ ಹೋರಾಟ ಮಾಡಿ ಕೇವಲ ರಾಷ್ಟ್ರ ರಾಜಧಾನಿ ಮಾತ್ರವಲ್ಲದೆ ದೇಶವ್ಯಾಪ್ತಿ ಪ್ರತಿಭಟನೆಯ ಕಿಚ್ಚನ್ನ ಎಬ್ಬಿಸಿತ್ತು. ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅವರ ವೈಯಕ್ತಿಕ ಜೀವನದ ಕುರಿತು ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯುವ ನಾಯಕರಾಗಿ ಹೊರಹೊಮ್ಮಿರುವ ಅಭಿಜಿತ್ ದೀಪ್ಗೆ ಅವರಿಗೆ ಈಗ ಮದುವೆ ಪ್ರಸ್ತಾಪಗಳ ಮಹಾಪೂರವೇ ಹರಿದು ಬರ್ತಿದೆ ಅಂತೆ. ಹಾಗಾದ್ರೆ ಈ ಅಭಿಜಿತ್ ದೀಪ್ಗೆ ಯಾರು, ಅವರ ಹಿನ್ನೆಲೆ ಏನು? ಎಸ್, ಅದೆಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಅಭಿಜಿತ್ ದೀಪ್ಗೆ ಇತ್ತೀಚಿನ ದಿನಗಳಲ್ಲಿ ಭಾರಿ ಸದ್ದು ಮಾಡುತ್ತಿರುವಂತಹ ಒಂದು ಹೆಸರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೀಮ್ ಪೇಜ್ ಆಗಿ ಹುಟ್ಟಿಕೊಂಡಂತಹ ಸಿಜೆಪಿ ಪಾರ್ಟಿ ನೀಟ್ ಅಕ್ರಮ ಕುರಿತು ಧ್ವನಿ ಎತ್ತಿ ಪ್ರತಿಭಟನೆಯನ್ನ ಜೋರಾಗಿ ಮಾಡಿದ್ರು. ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿಯುವಂತೆ ಕೂಡ ಈ ಸಿಜೆಪಿ ಪಾರ್ಟಿಯವರು ಮಾಡಿದರು. ಕೊನೆಗೆ ಸಿಜೆಪಿ ಪಕ್ಷದ ಬೇಡಿಕೆಯಂತೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಕೊಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟೇ ಬಿಟ್ರು. ಕೇವಲ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದು ಮಾತ್ರವಲ್ಲ, ಕೇಂದ್ರ ಸರ್ಕಾರವೇ, ಮೋದಿ ಅವರ ಸರ್ಕಾರವೇ ಅಲುಗಾಡಿ ಹೋಗಿತ್ತು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟವನ್ನ ಮಾಡಿತ್ತು. ಇಡೀ ದೇಶದಾದ್ಯಂತ ಸುದ್ದಿಯಾಗಿತ್ತು. ಅದರಲ್ಲೂ ಕೂಡ ಯುವ ನಾಯಕರು, ಯುವ ಪ್ರತಿಭೆಗಳು ಎಲ್ಲರೂ ಕೂಡ ಅಭಿಜಿತ್ ದೀಪ್ಗೆ ಅವರನ್ನ ಕೊಂಡಾಡಿದ್ರು. ಎಸ್, ಅಭಿಜಿತ್ ದೀಪ್ಗೆ ಅವರ ತಾಯಿ ಅನಿತಾ ದೀಪ್ಗೆ ಅವರು ಈಗ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಸಿಜೆಪಿ ಪ್ರತಿಭಟನೆ ಆರಂಭವಾಗುವುದಕ್ಕೂ ಮುಂಚೆಯೇ ನಮಗೆ ಮದುವೆ ಪ್ರಸ್ತಾಪಗಳು ಬರ್ತಾ ಇದ್ವು. ಅಂದ್ರೆ ಅಭಿಜಿತ್ ದೀಪ್ಗೆ ಅವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಈಗ ಕೇವಲ ಅವರು ಈಗ ಒಂದು ಪಕ್ಷದ ಸಂಸ್ಥಾಪಕರಾಗಿ ಮಾತ್ರ ಹೊರಹೊಮ್ಮಿಲ್ಲ, ಇಡೀ ದೇಶದಾದ್ಯಂತ ಅವರು ಯುವ ಪ್ರತಿಭೆಗಳಿಗೆ ತಾನೊಬ್ಬ ಮಾಸ್ ಲೀಡರ್ ಅನ್ನುವಷ್ಟು ಮಟ್ಟಿಗೆ ಅಭಿಜಿತ್ ದೀಪ್ಗೆ ಅವರು ಬೆಳೆದು ನಿಂತಿದ್ದಾರೆ. ಹಾಗಾದ್ರೆ ಈ ಅಭಿಜಿತ್ ದೀಪ್ಗೆ ಅವರ ವೈಯಕ್ತಿಕ ಜೀವನ, ಅವರ ತಂದೆ ತಾಯಿ, ಅದೆಲ್ಲವನ್ನು ಕೂಡ ನೋಡೋದಾದ್ರೆ, ಅವರ ತಾಯಿ ಈಗ ಅನಿತಾ ದೀಪ್ಗೆ ಅಂತ ಹೇಳಿ ಅವರು ಒಂದಷ್ಟು ವಿಚಾರಗಳನ್ನ ಈಗ ಪ್ರಸ್ತಾಪ ಮಾಡಿದ್ದಾರೆ. ಅಭಿಜಿತ್ ದೀಪ್ಗೆ ಅವರ ಅಂದ್ರೆ ಅವರಿಗೆ ಮದುವೆ ಆಫರ್ಗಳು ತುಂಬಾ ಬರ್ತಿದ್ದೇವಂತೆ. ಅಭಿಜಿತ್ ಬಾಸ್ನಲ್ಲಿದ್ದಾಗ ಕುಟುಂಬದವರು ಮದುವೆ ವಿಷಯವನ್ನ ಪ್ರಸ್ತಾಪಿಸಿದರು, ಆದರೆ ಆತ ಒಪ್ಪಿರಲಿಲ್ಲ. ಇದೀಗ ಅಭಿಜಿತ್ ತಿಂಗಳುಗಳ ನಂತರ ಮನೆಗೆ ವಾಪಸ್ ಆಗಿದ್ರು. ಮತ್ತೊಮ್ಮೆ ಈ ವಿಷಯವನ್ನ ಅಂದ್ರೆ ಮದುವೆ ವಿಷಯವನ್ನ ಪ್ರಸ್ತಾಪಿಸಿದಾಗ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲು ತಾಯಿಯವರು ಅವರಿಗೆ ನೀಡಿದ್ದಾರಂತೆ. ಅಂದ್ರೆ ಫೈನಲ್ ಡಿಸಿಷನ್ ನೀವೇ ತಗೊಂಬಿಡಿ ಮದುವೆ ವಿಚಾರದಲ್ಲಿ ಅಂತೇಳಿ ಅಭಿಜಿತ್ ದೀಪ್ಗೆ ಅವರು ಅವರ ತಾಯಿಗೆ ಹೇಳಿರುತ್ತದೆ. ಹಾಗಾದ್ರೆ ಈ ಅಭಿಜಿತ್ ದೀಪ್ಗೆ ಯಾರು? ಎಸ್, ಸಿಜೆಪಿ ಅನ್ನೋ ಮೇ 2026ರಲ್ಲಿ ಅಭಿಜಿತ್ ದೀಪ್ಗೆ ಅವರು ಸ್ಥಾಪನೆಯನ್ನ ಮಾಡ್ತಾರೆ. ಅವರು ಅಮೆರಿಕದ ವಿಶ್ವವಿದ್ಯಾಲಯದಿಂದ ಇತ್ತೀಚೆಗೆ ಒಂದು ಪದವಿಯನ್ನ ಪಡೆದು ಭಾರತೀಯ ವಿದ್ಯಾರ್ಥಿ, ಭಾರತದ ಮುಖ್ಯ ನ್ಯಾಯಮೂರ್ತಿ
ಸೂರ್ಯಕಾಂತ್ ಅವರು ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಉದ್ಯೋಗವಿಲ್ಲದ ಯುವಕರನ್ನ ಪರಾಸೈಟ್ ಅಂದ್ರೆ ಪರಾವಲಂಬಿ ಕೀಟಗಳು, ಕಾಕ್ರೋಚ್, ಜಿರಳೆಗಳು ಹೀಗಂತ ಹೋಲಿಕೆಯನ್ನು ಮಾಡಿದರು. ಅವರ ಮಾತು ವಿವಾದ ಆಗ್ತಿದ್ದಂತೆ ನಂತರ ಸ್ಪಷ್ಟನೆಯನ್ನು ನೀಡಿ ಇದು ನಕಲಿ ಡಿಗ್ರಿ ಹೊಂದಿದವರ ಬಗ್ಗೆ ಅಂತಂತೇಳಿ ವಕೀಲರು ಹೇಳಿದ್ರು, ಅಂದ್ರೆ ಜಡ್ಜಿ ಹೇಳಿದ್ರು. ಆದರೆ ಈ ಮಾತು ತುಂಬಾ ವೈರಲ್ ಆಗಿತ್ತು. ಜೊತೆಗೆ ಯುವ ಜನರಲ್ಲಿ ತುಂಬಾ ಆಕ್ರೋಶವನ್ನ ಉಂಟು ಮಾಡಿತು. ಅಭಿಜಿತ್ ದೀಪ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಹಾಸ್ಯದ ರೂಪದಲ್ಲಿ ಎಲ್ಲಾ ಕಾಕ್ರೋಚ್ಗಳು ಒಟ್ಟಿಗೆ ಸೇರಿದರೆ ಏನಾಗುತ್ತದೆ ಎಂದು ಪೋಸ್ಟ್ ಮಾಡಿದರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಆದರೆ ಮುಂದೆ ಆಗಿದೆಯಲ್ಲ, ಅದು ಇತಿಹಾಸ. ಅಂದ್ರೆ ಇತಿಹಾಸವನ್ನೇ ಈಗ ಅಭಿಜಿತ್ ದೀಪ್ಗೆ ಅವರು ಸೃಷ್ಟಿ ಮಾಡಿರುವಂಥದ್ದು. ಮೇ 16, 2026ರಂದು ಅಭಿಜಿತ್ ದೀಪ್ಗೆ ಎಂಬ ಯುವಕ ಈ ಹಾಸ್ಯಾಸ್ಪದ ಚಳುವಳಿಯನ್ನ ಸ್ಥಾಪನೆಯನ್ನ ಮಾಡಿದರು. ಅವರು ಅಮೆರಿಕದ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಪಬ್ಲಿಕ್ ಪಾಲಿಸಿ ಅಧ್ಯಯನ ಮಾಡುತ್ತಿರುವ 30 ವರ್ಷದ ವಿದ್ಯಾರ್ಥಿ. ಡಿಜಿಟಲ್ ಕಮ್ಯುನಿಕೇಶನ್ ಸ್ಟ್ರಾಟಜಿ ಆಗಿದ್ದಾರೆ. ಕಾಕ್ರೋಚ್ ಪದವನ್ನ ಸಕಾರಾತ್ಮಕವಾಗಿ ಬಳಸಿ ಯುವಕರ ಬದುಕುಳಿಯುವ ಶಕ್ತಿಯ ಸಂಕೇತವಾಗಿ ಅವರು ಮಾಡಿದರು. ಇನ್ಸ್ಟಾಗ್ರಾಂನಲ್ಲಿ ಚಳುವಳಿ ರಾತ್ರಿ ಬೆಳಗಾಗೋದ್ರೊಳಗೆ ಜನಪ್ರಿಯವಾಗಿತ್ತು. ಅಂದ್ರೆ ಅಭಿಜಿತ್ ದೀಪ್ಗೆ ಅವರು ಈಗಾಗಲೇ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ದಲ್ಲದೆ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಕೂಡ ಮಾಡ್ತಿರುವಂತಹದ್ದು. ಇನ್ನು ಅವರ ತಾಯಿ ಅವರಿಗೆ ಮದುವೆ ಮಾಡಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಆಫರ್ಗಳು ಕೂಡ ಬರ್ತಾ ಇದ್ದು ಈ ಹಿಂದೆ. ಈಗ ಇವರು ಪಾರ್ಟಿಯನ್ನು ಸ್ಥಾಪನೆ ಮಾಡಿದ ನಂತರ ಸಾಕಷ್ಟು ಜನರು ನಾ ಮುಂದೆ ತಾ ಮುಂದೆ ಅಂತಂತೇಳಿ ಹೆಣ್ಣು ಕೊಡಲಿಕ್ಕೆ ಈಗ ಬಂದಿರುವಂತಹದ್ದು. ಸದ್ಯಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಕೂಡ ಮಾಡ್ತಿರುವಂತಹದ್ದು. ಧರ್ಮೇಂದ್ರ ಪ್ರಧಾನ್ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಅಭಿಜಿತ್ ದೀಪ್ಗೆ ಅವರನ್ನ ಯಾರು ವಿವಾಹ ಆಗ್ತಾರೆ, ಆ ಹುಡುಗಿ ಯಾರು, ಅದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.